ಟನಲ್ ಒಳಗೋದೆ ಗುರು. ಗೋಪುರ ಅಲ್ಲೇ ಇರೋರು ಬರ್ಬೇಕು. ಓ ಅಣ್ಣ ಹತ್ತುತ್ತಾನೆ ಅವನೇ ಸೈಕಲ್ಲು. HP ನನಗೆಲ್ಲೂ ಕೊಟ್ಟಿಲ್ಲ ಇದುವರೆಗೂ. ಎಷ್ಟು ಸತಿ ಪವರ್ ಪೆಟ್ರೋಲ್ ಹಾಕ್ಸಿದ್ದೀನಿ. ಇಲ್ಲಿ ನೋಡಿ ಕಿಚನ್ ಕೊಟ್ಟಿದ್ದಾರೆ ವುಡ್ಡಿಂದು. ಇದೇ ಪೆರೂರು ಪಾದೇಶ್ವರ. ಒಳಗೆ ಹೋಗ್ಬಂದೆ. ಬಟ್ ಇನ್ನೇನು ಮಾಮೂಲಿ ಗೊತ್ತಲ್ಲ, ಫೋಟೋಗ್ರಫಿ ವಿಡಿಯೋಗ್ರಫಿ ಇರೋಲ್ಲ. ಸೊ ಹೋಟೆಲ್ ಜಸ್ಟ್ ಬಿಟ್ಟೆ ಈಗ. ಟೋಟಲ್ 231 ಕಿಲೋಮೀಟರ್ಸ್ ತೋರಿಸ್ತಾ ಇದೆ. ರೋಡ್ ನಿಮಗೆ ಗೊತ್ತು, ನೆನ್ನೆ ಎಲ್ಲ ನೋಡಿದ್ದೀರಾ, ವರ್ಸ್ಟಲ್ಲೇ ವರ್ಸ್ಟ್ ಇದೆ ರೋಡು. ಸೊ ನೋಡೋಣ ಎಷ್ಟೊತ್ತು ಹಿಡಿಯುತ್ತೆ. ಇಲ್ಲಿ ತೋರಿಸೋ ಪ್ರಕಾರ ಹೋಗೋಕ್ಕಾಗಲ್ಲ, ತುಂಬಾ ವರ್ಸ್ಟ್ ಇದೆ ಮಾತ್ರ ರೋಡು. ಇವಾಗ ಗ್ಲೌಸ್ ಇಲ್ದಂಗೆ ಹೊಡಿತಾ ಇದ್ದೀನಿ. ನೆನ್ನೆ ಗ್ಲೌಸ್ ಹಾಕೊಂಡು ಹೊಡೆದು ಮೆಟ್ನ ಹೊಡೆದಂಗೆ ಆಗಿದೆ. ಇವತ್ತು 7:15 ಹೊರಟಿದ್ದೀನಿ. ಇವತ್ತು ಅದೇ ರೋಡೆ. ಇಡೀ ಕೇರಳ ಹೈವೇ ಕನ್ಸ್ಟ್ರಕ್ಷನ್ ನಡೀತಾ ಇದೆಯಂತೆ. ಬರೀ ಹಿಂಗೆ ಇರೋದು ನೆನ್ನೆಯಿಂದನೂ. ಅಲ್ಲಲ್ಲೇ ಒಂದೊಂದು ಗೋಡೆ ಕಟ್ಬಿಟ್ಟಿದ್ದಾರೆ ಅಷ್ಟೇ. ಅದಕ್ಕೆ ಒಂದು ಡೈವರ್ಷನು. ನೋಡೋಣ, ಡಿಸೈಡ್ ಮಾಡಬೇಕು. ಕೊಯಮತ್ತೂರಿಂದ ಮೈಸೂರಿಗೆ ಹೋಗೋಣ, ಡೈರೆಕ್ಟ್ ಬೆಂಗಳೂರಿಗೆ ಹೋಗೋಣ ಅಂತ ನೋಡೋಣ. ಇವತ್ತು ಸಿಚುವೇಶನ್ ಮೇಲೆ ಏನೇ ಇದ್ರು. ಮುಂದ್ಗಡೆ ಕಾರಲ್ಲಿ ಮಕ್ಳುಗಳು ಟಾಟಾ ಮಾಡ್ತಾಯಿದ್ರು. ಇನ್ನು ಎಷ್ಟು ದೂರ ಗುರು? ಹಿಂಗೆ ಒಂದೇ ಸಿಂಗಲ್ ರೋಡು, ಜೊತೆಗೆ ಟ್ರೈನ್ ಹೋಗ್ತಾ ಇದೆ. ಏನು ಟ್ರಾಫಿಕ್ ಗುರು! 1 hour ಆಯಿತು, ಬರೀ 43 ಕಿಲೋಮೀಟ್ರ್ ಹೊಡ್ತಿದ್ದೀನಿ. ಸಾಕಾದ ವಿಜಯಂಗರು. ಇಷ್ಟೊಂದು 2 ವೀಲರ್ಗಳು ಎಲ್ಲ ಆಫೀಸ್ಗೆ ಹೋಗೋರು. ಇನ್ನೊಂದು ಏನೋ ಬ್ರಿಡ್ಜು, ಎಲ್ಲ ಸಮುದ್ರದಿದೆ. ಇದೇ ಯಾರಿಗೂ ಇವೆಲ್ಲ ಸಿಗ್ನಲ್ ಹಾಕ್ಕೊಂಡೆ ಶಾಬಾಷ್. ಬ್ರೋ ಎಲ್ಲಿದ್ದೀನಿ ಗೊತ್ತಾಗ್ತಾ ಇಲ್ಲ. ಕೊಚ್ಚಿನ ಅಂತ ಎಲ್ಲ ದೊಡ್ಡ ದೊಡ್ಡ ಫ್ಯಾಕ್ಟ್ರಿ ಔಟ್ಲೆಟ್ಗಳು ಇದಾವೆ ಇಲ್ಲಿ. ಎಲ್ಲಿದ್ದೀನೋ ಏನೋ. ರೋಡ್ ಚೆನ್ನಾಗಿದೆ. ಒಂಬತ್ತು 10 ತಿಂಡಿಗೆ ನಿಲ್ಲಿಸ್ಬೇಕು. ಇಲ್ಲೆಲ್ಲ ಲಾಟ್ರಿ ಟಿಕೆಟ್ ಲೀಗಲ್ ಇದಲ್ಲ. ನಮ್ಮ ಕರ್ನಾಟಕದಾಗ ಇಲ್ಲೀಗಲ್ಲು. ಲಾಟ್ರಿ ಟಿಕೆಟ್ ಲೀಗಲ್ ಐತೆ. ಎಲ್ಲಾದ್ರೂ ಲಾಟ್ರಿ ಟಿಕೆಟ್ ಕೊಡ್ತಾರೆ. ತಗೊಳ್ಳಿದೆ ಅಂತ ಬರ್ತಾರೆ. ಅಲ್ಲಲ್ಲೇ ಲಾಟ್ರಿ ಟಿಕೆಟ್. ತ್ರಿಶೂರ್ ಲೆಫ್ಟಿಗೆ. ಬ್ರಿಡ್ಜ್ ನೋಡ್ರಪ್ಪ. ಸೂಪರ್. ಕೊಯಮತ್ತೂರು ಫುಲ್ಲು ಬಿಸಿಲು, ಅದು ಮಾತ್ರ ಪಕ್ಕ. ಓ ಅಣ್ಣ ಹತ್ತುತ್ತಾನೆ ಅವನೇ ಸೈಕಲ್ಲು. ಈ ಥರ ಎಲ್ಲ ಇರ್ತಾರೆ ಅಪ್ಪ, ನನ್ನ ಮಕ್ಕಳು. ಬರೀ ಚಿಪ್ ಸೆಂಟರ್ಗಳೇ ಜಾಸ್ತಿ ಇಲ್ಲಿ. ಅಯ್ಯೋ ಇಲ್ಲಿ ಹೇಳ್ತಾ ಇದ್ರಲ್ಲ, ಚಿಪ್ಸ್ ಎಲ್ಲ ಸಖತ್ತಾಗಿ ಸಿಗುತ್ತೆ ಅಂತ. ಬಳೆಕಾಯ್ದು
ಬಾಳೆಕಾಯಿ ಮಸ್ತಿತ್ತು. ನಮ್ಮ ಕೊಲೀಗ್ಸ್ ತರೋರು ಅವ್ರ ಊರಿಗೆ ಬಂದಾಗ ನಾವು ಪಿ ಜಿನೂ ಬರ್ತಾರನು ಬರೀ ಚಿಪ್ಸ್ ಅಂಗಡಿ. ನಮ್ಮ ಕಡೆ ಹೆಂಗೆ ಹೋಟ್ಲುಗಳು ಇರ್ತಾವ, ಚಿಪ್ಸ್ ಅಂಗಡಿಗಳು ಹಂಗಿದಾವೆ ಇಲ್ಲಿ. ಇಲ್ಲಿ ಯಾವುದೋ ಒಂದು ರೆಸ್ಟೋರೆಂಟ್ ಸಿಕ್ತಪ್ಪ. ತಿಂಡಿ ಆದಮೇಲೆ ಸಿಗೋಣ. ಯಪ್ಪ ಇಷ್ಟೊತ್ತಂಗೆ ಇಲ್ಲೇ ಇದ್ದೆ ಗುರು, 10:45 ಹೋಯ್ತು. ಆ ಹೋಟೆಲ್ ನೋಡ್ತಾ ಕೂತಿದ್ದೆ, ಎಲ್ಲಿ ಸ್ಟೇ ಆಗೋದು ಅಂತ ಇವತ್ತೇ ಲೇಟ್ ಮಾಡಿದ್ದೆ ಇಷ್ಟೇ. ಗ್ಲೌಸ್ ಹಾಕ್ಕೊಂಡೆ, ಬಿಸಿಲು ಸ್ಟಾರ್ಟ್ ಆಯ್ತಲ್ಲ. 2 ಗಂಟೆಗೆ ರೀಚ್ ಆಗ್ತೀನಿ. ಸದ್ಯ ಆವಾಗಲೇ ಎಲ್ಲ ಟ್ರಾಫಿಕ್ ಇತ್ತು, ನಾನು ನಿಲ್ಸ್ಕೊಂಡಿದ್ದೆ, ಒಳ್ಳೇದಾಯಿತು. ಸ್ವಲ್ಪ ಎಲ್ಲ ಆಫೀಸು ಸ್ಕೂಲು ಅಂತೇಳಿ ಹೋಗ್ತಾಯಿದ್ರಾ. ಇವಾಗ ಯಾವುದೋ ಬುಕ್ ಮಾಡಿದ್ದೀನಪ್ಪ, ಪೇಮೆಂಟ್ ಅಲ್ಲೋಗಿ ಮಾಡ್ತೀನಿ, ರೂಮ್ ನೋಡ್ತೀನಿ ಫಸ್ಟು ಹೆಂಗಿದೆ ಅಂತ. ಇಲ್ಲಿ ಫೋಟೋ ಒಂಥರ ಹಾಕ್ತಾರೆ, ರೂಮೇ ಒಂಥರ ಇರುತ್ತೆ. ಹಂಗಾಗಿ ಅಲ್ಲೋಗಿ ಚೆಕ್ ಮಾಡೇನೆ ನೆಕ್ಸ್ಟು. ಜೀವನದಲ್ಲೇ ಹೊಡೆದಿದ್ದೀವಿ ಅಂತ ರೋಡು. ಏನೊಂದು ಮ್ಯಾಕ್ಸ್ ಅಂದರೆ ಒಂದು 20-30 ಕಿಲೋಮೀಟ್ರ್ ಹೊಡೆದಿರ್ಬೋದು. 200 ಕಿಲೋಮೀಟ್ರ್ ಗಟ್ಟಲೆ ಹೊಡೆದಿಲ್ಲ. 200 ಕಿಲೋಮೀಟ್ರ್ ಹೊಡೆದಿದ್ದೀನಿ ಆಲ್ಮೋಸ್ಟ್ ಆ ಥರ ರೋಡು. ಈ ಗಾಡೀಲಿ 200 ಕಿಲೋಮೀಟ್ರ್ ಅಂಥ ರೋಡು ಹೆಂಗೆ ಹೊಡೆದಿರ್ಬೇಕು ನೀವೇ ಇಮ್ಯಾಜಿನ್ ಮಾಡ್ಕೊಂಬಿಡಿ. ಅಟ್ಲೀಸ್ಟ್ ಹಿಂಗಿದ್ದಿದ್ರು ಏನದು, ಹಿಂಗೂ ಬೇಡ ಗುರು. ಮುಂಚೆ ಎಲ್ಲ ಇತ್ತಲ್ಲ ಒಂದು ರೋಡು, ಹಂಗಿದ್ದಿದ್ರು ಓಕೆ. ಹಂಗೂ ಇಲ್ಲ, ಗುಂಡಿ ಅಪ್ಪ ನೆನ್ಸ್ಕೊಳಕ್ಕೆ ಹೋಗ್ಬಾರ್ದು. ಚೆನ್ನಾಗಿ ಮಾಡ್ಸೋನೆ, ಬ್ಲ್ಯಾಕ್ ಕಲರ್ ಸೈಡಿಗೆ ಎಲ್ಲದಕ್ಕೂ ಬ್ಲ್ಯಾಕ್ ಕೊಟ್ಟೆ. ಚುಮ್ಮ ದೇ ಯಪ್ಪ ನೆನ್ನೆ ನೋಡಿ ಇವತ್ತು ರೋಡ್ ನೋಡ್ತಾ ಇದ್ರೆ ಆಹಾ ಗುರು ಸ್ವರ್ಗ, ಗುರು ಸ್ವರ್ಗ. ನೆನ್ನೆ ನರಕ, ಇವತ್ತು ಸ್ವರ್ಗ. ನೆನ್ನೆ ನೋಡಿ ಇವತ್ತು 7:15 ಹೊರಟಿರೋದು. ಯಾಕೆಂದರೆ ನೆನ್ನೆ ಮೂಡೇ ಸರಿ ಇಲ್ಲ ಆ ರೋಡ್ ನೋಡಿ. ಇವತ್ತು ಬಂದೆ 38 ಕಿಲೋಮೀಟ್ರು. ಮುಗೀತು ಬಿಡು ನನ್ನ ಕತೆ ಅಂದ್ಕೊಂಬಿಟ್ಟೆ. ಆಮೇಲೆ ಗುರು ಸಿಕ್ಕಿದ್ದು ರೋಡು. ಆ ಹೋಟ್ಲು ನೋಡೋದ್ರಲ್ಲಿ ಸ್ವಲ್ಪ ಲೇಟ್ ಆಯಿತು. ಕೇರಳದಲ್ಲೇ ಹಿಂಗೆ ವ್ಯೂ ಸಿಗಲಿಲ್ಲ ಮಾರಾಯ. ಕೊಯಂಬತ್ತೂರಿಗೆ ಹೋಗ್ಬೇಕಾದ್ರೆ ಸಿಗ್ತದೆ. ಬಂದಲ್ಲ ಗುರು, ಏನು ಎಕ್ಸ್ಪೀರಿಯನ್ಸ್ ಗುರು ಜೀವನದಲ್ಲೇ ಫಸ್ಟ್ ಟೈಮ್. ಇನ್ನು 44 ಕಿಲೋಮೀಟ್ರು. ಕಾಡು ಗುರು, ಫೆನ್ಸಿಂಗ್ ಎಲ್ಲ ಆಗಿದೆ ಪಕ್ಕದಲ್ಲಿ. ಟನಲ್ ಒಳಗೋದೆ ಗುರು. ಗೋಪುರ ಅಲ್ಲೇ ಇರೋರು ಬರ್ಬೇಕಾ? ಎಲ್ಲ ಹಣೆ ಬರ ಗುರು, ಹಣೆ ಬರ. ಫಸ್ಟ್ ಟೈಮ್ ಹೋಗಿದ್ದು. ಇನ್ನೂ 29 ಕಿಲೋಮೀಟರ್ಸ್. ಬೆಂಗಳೂರು 387, ಕೊಯಂಬತ್ತೂರ್ 25, 387 ಆಯ್ತಾ ಯಪ್ಪ. ಇದೇನು ಗುರು, ಬ್ರಿಡ್ಜ್ ಮೇಲೆ 2 ಇಂಜಿನ್ ನಿಲ್ಸ್ಕೊಂಡು ಕೂತವನೆ. ಈ ಮೆಮೊರಿ ಕಾರ್ಡು ಹೊಗೆ.
ಓಕೆ, ಫುಲ್ ಟ್ಯಾಂಕ್ ಆಯಿತು. ಅರ್ಧ ಟ್ಯಾಂಕ್ ಇತ್ತು, ಅರ್ಧ ಅಂದರೆ 6 ಲೀಟರ್ಸ್ ಬಂತು. 6 ಅಂದರೆ ಇನ್ನು 5 ಲೀಟರ್ಸ್ ಇತ್ತು. 5 ಲೀಟರ್ಸ್ ನಾರ್ಮಲ್ಲು, ಇನ್ನು 6 ಲೀಟ್ರ್ ಪವರ್ ಪೆಟ್ರೋಲ್ ಐತೆ. ಹಾಂ, ಕೊಯಮತ್ತೂರ್ ಕಾರ್ಪೊರೇಷನ್ ವೆಲ್ಕಮ್ಸ್ ಯು, ಥ್ಯಾಂಕ್ ಯು. ಇದ್ಯಾಕೋ ರೈಟ್ ಇವಾಲ್ ಐತೆ, ನಾವು ಲೆಫ್ಟಲ್ಲಿ ಹೋಗ್ಬಿಡೋಣ. ಗುರು ಹೆಂಗೋಗ್ಬೇಕು ಗುರು, ಸ್ಟ್ರೈಟು. ಪೆರೂರು, ಊಟಿ 97 ಅಷ್ಟೇ. ಊಟಿಗೆ ಹೋಗ್ಬಿಡೋಣ ಇಲ್ಲೇ. ಓ ಅಣ್ಣ, ಆಗಲೇ ಊಷ್ಟಾಗಿದೆ, ಬೇಡ. ಆಮೇಲೆ ಪವರ್ ಹಾಕ್ಸಿದ್ಕೆ ಇಲ್ಲಿ ಕೀ ಚೈನ್ ಕೊಟ್ರಪ್ಪ. ಏಯ್ ಸೂಪರ್. ಎಲ್ಲ ಕಡೆ ಪವರೇ ಹಾಕ್ಸ್ತೀವಿ, ಏನು ಕೊಡೋಣ, ಏನೂ ಸಿಗಿಲ್ಲ ನಮಗೆ. ಇದೇ ಫಸ್ಟ್ ಟೈಮ್. ಅದು ಕೊಯಮತ್ತೂರು ತಮಿಳ್ನಾಡಲ್ಲಿ ಒಂದು ಕೀ ಚೈನ್ ಸಿಕ್ಕಿದೆ. ಸೂಪರ್ ಅಲ್ಲ? ಎಂಥದ ಒಂದು ಕೊಟ್ಟಿದಾರಲ್ಲ. ಗುರು ಮೊಬೈಲ್ ಸ್ವಿಚ್ ಆಫ್ ಐತೆ. ಪರ್ಫೆಕ್ಟ್. ನಾನೆಲ್ಲಿ ಮೇಲೆ ಹತ್ಬಿಟ್ಟಿದ್ನೋ ಈಗ. ಮೇಲೆ ಹತ್ತಿದ್ರೆ ಏನಿಲ್ಲ, ಒಂದು ರೌಂಡ್ ಹೊಡ್ಕೊಂಬರ್ಬೇಕು. ಇದೇ ಊರು ಹೋಟ್ಲು, ನೋಡ್ಕೊಂಬರ್ತೀನಿ. ಏನು ಕತೆನೋ ಏನೋ ಇಲ್ಲಿದು. ಹೋದ ಕಡೆಲ್ಲ ಒಂದೊಂದು ಕತೆ ಇತ್ತು. ಹಾಯ್ ಅಯ್ಯೋ, ಬಂದ ತಕ್ಷಣ ಮಲ್ಕೊಂಬಿಟ್ಟೆ ಗುರು. ಸುಮ್ಮನೆ ಮಲ್ಕೊಂಡೆ. ಹೆವಿ ನಿದ್ದೆ ಬಂದ್ಬಿಡ್ತು. ಅದಕ್ಕೆ ಸಕ್ಕತ್ತಾಗಿದ್ದು ಮಾತ್ರ. ರೈಡು ಮಾತ್ರ ಫಸ್ಟ್ 37 ಕಿಲೋಮೀಟರ್ಸ್ ಹಾರಿಬಲ್ಲು, ಅದ್ರ ನೆಕ್ಸ್ಟ್ ಬ್ಯೂಟಿಫುಲ್ಲು. ಫಸ್ಟ್ ಟೈಮ್ ಟನಲ್ ಒಳಗೆ ಹೋದೆ, ಗೋಪುರ ಎರರು. ಎಂಥ ಟೈಮಲ್ಲಿ ಕೈ ಕೊಟ್ಟಿದೆ ನನಗೆ. ಆದರೂ ಅರ್ಧದಿಂದ ಏನೋ ಬಂದಿದೆ ಅಷ್ಟೇ ಟನಲ್ಲು, ಬಟ್ ಮಜಾ ಇತ್ತು. ಸೊ ಇದೇ ರೂಮು ಹಿಂದೆ ಇದೆಯಲ್ಲ. ಸೊ ಇವಾಗ ಸ್ಟೇ ಇದ್ದೇನೆ. ಸೊ ಇವಾಗ ಪೆರೂರು ಪಾತೇಶ್ವರ ಟೆಂಪಲ್, ಕೊಯಮತ್ತೂರು ಫೇಮಸ್ ಟೆಂಪಲ್ ಅದು. ಇಲ್ಲಿಗೆ ಬಂದು ಅಲ್ಲಿ ಹೋಗಲಿಲ್ಲ ಅಂದರೆ ಸರಿ ಹೋಗಲ್ಲ. ಈಶಾ ಫೌಂಡೇಶನು ಇಲ್ಲೇ ಇರೋದು. ಆಮೇಲೆ ಪೆಟ್ರೋಲ್ ಹಾಕ್ಸೋನಲ್ಲ, ಪವರ್ ಪೆಟ್ರೋಲಲ್ಲಿ HP ನನಗೆಲ್ಲೂ ಕೊಟ್ಟಿಲ್ಲ ಇದುವರೆಗೂ. ಎಷ್ಟು ಸತಿ ಪವರ್ ಪೆಟ್ರೋಲ್ ಹಾಕ್ಸಿದ್ದೀನಿ. ಇಲ್ಲಿ ನೋಡಿ, ಕೀ ಚೈನ್ ಕೊಟ್ಟಿದ್ದಾರೆ ವುಡ್ಡಿಂದು, ಚೆನ್ನಾಗಿದೆ. ಈಗ ಏನೋ ಒಂದು ಕೊಡ್ತಾರಲ್ಲ, ಅಷ್ಟು ಖುಷಿ. ಏನೋ ಒಂದು ಕೊಟ್ಟರು, ಲೈಕ್ ನನಗೆ ಗೊತ್ತಿಲ್ಲ ತೊಗೊಳ್ಳಿ ಅಂದು. ನಾನು ಇದೇನೋ ಇದು ಮಾಡ್ತಾರಲ್ಲ ಕೆಲವು ಟೈಮ್, ಶೆಲ್ಲಲ್ಲಿ ಆ ಬಿಸ್ಕೆಟ್ಸು ಅವು ಇವು ತರ್ತಾರಲ್ಲ. ನಾನು ಹಂಗೆ ಇದನ್ನು ತಂದುಬಿಟ್ರು ಅಂದ್ಕೊಂಡೆ. ಆಮೇಲೆ ಇಲ್ಲೇ ತೊಗೊಳ್ಳಿ ಅಂದರು. ಪವರ್ ಪೆಟ್ರೋಲ್ ಅದ್ರ ಮೇಲೆ ನೋಡಿದೆ, ಪವರ್ 94 ಪವರ್ ಸ್ಟೋರಿಗೆ ಕೊಡ್ತಾಯಿದ್ದಾರೆ ಈ ಥರ ಕೀ ಚೈನು. ಸಕ್ಕತ್ತಾಗಿದೆ, ಸೂಪರ್. ಫಸ್ಟ್ ಟೈಮ್ ಅದು ಕೊಯಮತ್ತೂರಲ್ಲಿ ಸಿಕ್ಕಿದೆ. ಸ್ವಲ್ಪ ಬಿಸಿಲಿದೆ. ನೋಡೋಣ, ನಾಳೆ ಮೈಸೂರು ಅಂದ್ಕೊಂಡಿದ್ದೀನಿ. ಪಕ್ಕ ಆಲ್ಮೋಸ್ಟ್ ನನಗೆ ಘಾಟ್ ಸೆಕ್ಷನಲ್ಲಿ ಹೊಡಿಬೇಕು ಈಗ ಗಾಡಿ. ಘಾಟ್ ಸೆಕ್ಷನ್ ಇಲ್ಲ, ಒಂದು ಫಾರೆಸ್ಟ್ ಥರ ಹೊಡಿಬೇಕು. ನಾನು ಕೇಳೋದಲ್ಲಿ ಸಿಗುತ್ತೆ ಅಂದ್ಕೊಂಡೆ, ಸಿಗಲೇ ಇಲ್ಲ. ಮೈಸೂರಿಗೆ ಪಕ್ಕ ಇದೆ, 200 ಕಿಲೋಮೀಟರ್ಸು. ಸರಿ ಸಿಗೋಣ ಬೈಕ್ ಮೇಲೆ. ಶೂ ಗುರು, ಇವಾಗ ಓಡ್ತಾ ಇದ್ದೀನಿ. ಪೆರೂರು ಪಾತೇಶ್ವರ ಟೆಂಪಲ್, ಅಲ್ಲಿ ಹೋಗ್ತಾ ಇದ್ದೀನಿ ಈಗ. ಇದೇನು ಗುರು, ಆ ಬಟ್ಟೆ ಹಾಕ್ಕೊಂಡಿಲ್ಲ ಅಂದರೆ ತಲೆಗೆ ಹಾಕೋಣದು ಲೂಸ್. ಆವಾಗಲೇ ಫೈಲ್ಸ್ಗಳ್ನ ಟ್ರಾನ್ಸ್ಫರಿಗೆ ಹಾಕಿದ್ದೆ. ಅದಪ್ಪ, ಕೊಯಮತ್ತೂರು ರೌಂಡ್ಸ್ ಆಗ್ತಾಯಿದ್ದೀವಿ.
ಎಲ್ಲಿ ಹೋಗೋಕೆ ಆ ದಾರಿಗೆ ಹಾಕೊಂಡು ಹೋಗೋದು, ಆ ಕಡೆ ಈ ಕಡೆ ನೋಡ್ಕೊಂತ. ಸಿಟಿಗಳು ಸುತ್ತುತ್ತಾ ವ್ಲಾಗಿಂಗು ಮಾಡುತ್ತಾ ಸ್ವಲ್ಪ ಹೊತ್ತಿಗೆ ಗೋಪುರ ಸ್ಕ್ರೀನೇ ಆನ್ ಆಗ್ತಾ ಇರಲಿಲ್ಲ ಗಾಯ್ಸ್. ನಮಗೆ ಬೈಕ್ ಬಂದಿತ್ತು ಗಾಯ್ಸ್. ಒಂಬತ್ತು ಗಂಟೆ ತನಕ ಓಪನ್ ಇರುತ್ತೆ ದೇವಸ್ಥಾನ. 4 ಗಂಟೆಗೆ ಓಪನ್ ಆಗಿರೋದು. ಮಧ್ಯಾಹ್ನ 1 ಗಂಟೆ ಕ್ಲೋಸ್ ಆದರೆ ನಾವು ಜಾಗಿಂಗ್ ಬಿಟ್ಟು ತುಂಬ ದಿನ ಆಯಿತು. ಹೋದ್ಮೇಲೆ 1 ವಾರ ರೆಸ್ಟ್ ಥರನೇ ಆಗ್ಬಿಡುತ್ತೆ. ಹಂಗಾಗಿ ಮತ್ತೆ ಸ್ಟಾರ್ಟ್ ಮಾಡಬೇಕು, ಒಂಥರ ಫ್ರೆಶ್ ಸ್ಟಾರ್ಟ್ ಮಾಡ್ದಂಗೆ. ಮೇನ್ ರೋಡ್ ಬಿಟ್ಟು ಎಲ್ಲೆಲ್ಲೋ ತೋರಿಸ್ತಾ ಇದೆ. ಯಾವ್ದು ಗುರು ಊರಿಂದ ಆಚೆಗೆಲ್ಲ ಕರ್ಕೊಂಬಂದ್ಬಿಟ್ಟೈತಿದು. ಇನ್ನೊಂದು 950 ಮೀಟರ್ಸ್. ಗೂಗಲ್ ಅಲ್ಲೆಲ್ಲ ಕರ್ಕೊಂಬಂದ್ಬಿಡ್ತು. ಮೇನ್ ರೋಡ್ ಐತೆ. ಯಾಕೆ ಗೂಗಲ್ ಗುರು, ಇದು ಸಿಟಿ ಒಳಗೆ ಮಾತ್ರ ಹುಷಾರಾಗಿರ್ಬೇಕು ಈ ಗೂಗಲ್ ಹತ್ರ. ಬೇರೂರು ಬಸವೇಶ್ವರ ಒಳಗೆ ಹೋಗಿ ಬಂದೆ. ಬಟ್ ಇನ್ನೇನು ಮಾಮೂಲಿ ಗೊತ್ತಲ್ಲ, ಫೋಟೋಗ್ರಫಿ ವಿಡಿಯೋಗ್ರಫಿ ಇರೋಲ್ಲ. ಸೊ ಇಲ್ಲೇ ದೇವಸ್ಥಾನ. ಸೊ ಈಗ ಬ್ಯಾಕ್ ಟು ರೂಮು. ಎಷ್ಟು ಮಾಡಿ ಬೆಳಿಗ್ಗೆ ಹೊರಡೋಷ್ಟೊತ್ತಿಗೆ ಟೈಮ್ ಆಗತ್ತೆ. ಇವಾಗ ಟೈಮ್ ಬಂದು 6:30 ಈಗ. ಸೊ ಹೋಗ್ಬಿಟ್ಟಿರಿ ಇನ್ನೇನು ಮಾಮೂಲಿ. ಸೊ ಇವತ್ತಿಗಿಷ್ಟೇ, ಮತ್ತೇನು ಹೋಗ್ತಾ ಏನು ವ್ಲಾಗಿಂಗ್ ಏನು ಮಾಡಲ್ಲ, ಇವತ್ತಿಗಿಷ್ಟೇ. ಸೊ ಸಿಗೋಣ ಮತ್ತೆ. ಬಾಯ್. ನಾಳೆ ಬೆಳಿಗ್ಗೆ ಮೈಸೂರು ಅಂದ್ಕೊಂಡಿದ್ದೀನಿ. ಸೊ ಮತ್ತೆ ಬೆಳಿಗ್ಗೆ ಸಿಗೋಣ ಬೈಕಲ್ಲಿ. ಅಲ್ಲಿವರೆಗೂ ಎಲ್ಲ ರೀತಿಯಲ್ಲಿ ಹುಷಾರಾಗಿರಿ. ಟೇಕ್ ಕೇರ್. ಬಾಯ್. ನೀನು ಗೋಪ್ರೋ ಈಗ ಆನ್ ಮಾಡಿದ್ರು ಏನೂ ಕಾಣಲ್ಲ ನೈಟು. ಸೊ ಸಿಗೋಣ ಮತ್ತೆ. ಬಾಯ್.